ಹೇಳ್ತೀನಿ ಅಮೃತಾಂಜನ್ ಬಗ್ಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಏನು ಹೇಳ್ತೀನಿ ಅಂದರೆ, ನಾನು ಆವಾಗಲೇ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದೇ ಹೇಳಿದ್ದು. ಈಗ ಸಿನಿಮಾ ಒಂದು ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಒಂಥರ 10th PUC ಥರ. ಅಲ್ಲಿ ನಾವು ಸ್ಟೇಟ್ ಟಾಪರ್ಸು, ಸರಿನಾ? ಏನು ಡೊನೇಷನ್ ಕೊಡ್ದಂಗೆ CET-ಲಿ ಮೆರಿಟಲ್ಲಿ ಸೀಟ್ ತಗೊಂಡು ಎಂಟ್ರಿ ಆಗಿದ್ದೀವಿ ಇಂಜಿನಿಯರಿಂಗಿಗೆ. ಸೊ ನೀವೆಲ್ಲ ಈಗ ಲೆಕ್ಚರರ್ಸು, HOD ಎಲ್ಲ ನೀವೇನು HOD ಸರು, ನೀವು ಸ್ವಲ್ಪ ಚೆನ್ನಾಗಿ ನಮಗೆ ಪಾಠ ಮಾಡಿ ಗೈಡ್ ಮಾಡಿದ್ರೆ ಇಲ್ಲೂ ಕೂಡ ಯೂನಿವರ್ಸಿಟಿ ಟಾಪರ್ಸ್ಗಳು ಆಗ್ತೀವಿ ಅಂತ ಫುಲ್ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸೊ ಏನು ಅಂದರೆ, ಒಂದು ಅದೇ ಇವ್ರು ಸಪೋರ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗೋದು ನಾವು. ಸೊ 100% ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ, ನೀವು ನೋಡಿರ್ತೀರ, ನೀವು ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೋ ಅವರೆಲ್ಲ ಯಾವುದೋ ಒಂದು ಚಿಕ್ಕ ಸಿನಿಮಾದಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಆ ಚಿಕ್ಕ ಸಿನಿಮಾಗೆ ನೀವು ಯಾವತ್ತೋ ಒಂದು ಸಪೋರ್ಟ್ ಕೊಟ್ಟಿರ್ತೀರಾ, ಅವ್ರನ್ನ ಗೆಲ್ಸ್ಕೊಟ್ಟಿರ್ತೀರಾ. ಅವ್ರಿಗೆ ಗೆಲ್ಸ್ಕೊಟ್ಟಿದ್ದ ಕಾರಣನೇ ಇವತ್ತೊಂದು ಕಾಂತಾರನೋ, ಇವತ್ತೊಂದು KGF, ಇವತ್ತೊಂದು ಚಾರ್ಲಿನೋ, ಋಷಭವನ, ಆ ಥರ ಒಂದು ದೊಡ್ಡ ದೊಡ್ಡ ಸಿನಿಮಾ ಆಗೋಕ್ಕೆ ಅವತ್ತು ನೀವು ಅವ್ರ ಫಸ್ಟ್ ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡಿಕೊಟ್ಟಿರ್ತೀರಾ. ನಾವು ಆ ಥರ ಆಲೋಚನೆಗಳನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು. ಸೊ ಇವತ್ತು ನೀವೇನೋ ಒಂದು ಚಿಕ್ಕದಾಗಿ ಸಪೋರ್ಟ್ ಮಾಡಿ ನಮ್ಮನ್ನ ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು. ಇಂಡಸ್ಟ್ರೀಲಿ ಉಳಿಯಂಗೆ ಮಾಡಿ. ಸಿನಿಮಾ ಅಂತೂ ಇದು ಇಲ್ಲಿ ನಮ್ಮ ಪೊಟೆನ್ಷಿಯಲ್ ಇದೊಂದು ಸಿನಿಮಾ ಅಲ್ಲ, ಇನ್ನು ತುಂಬ ಆಸೆಗಳು ಇಟ್ಕೊಂಡು ಸಿನಿಮಾ ಬಗ್ಗೆ ಬಂದಿರೋದು. ನಾನಾಗಲಿ, ಗೌರವ್ ಆಗಲಿ, ಕಾರ್ತಿಕ್ ಆಗಲಿ, ಪಾಯಲ್ ಆಗಲಿ, ಏನೋ ಶೋಕಿಗೋ ಟೈಮ್ ಪಾಸ್ಗೋ ಒಂದಷ್ಟು ದುಡ್ಡು ಮಾಡ್ಕೊಂಡು ಇಲ್ಲಿಂದ ಅದಕ್ಕೆ ಬಂದಿಲ್ಲ ಸರ್. ಸಿನಿಮಾಗೋಸ್ಕರನೇ ಬಂದಿರೋದು. ಈ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇದೆಲ್ಲ ಬದುಕೋದಕ್ಕೆ ನಮ್ಮ ಸರ್ವೈವಲೆನ್ಸ್. ನಾವೆಲ್ಲ ಬಡವ್ರ ಮನೆ ಮಕ್ಕಳು ಎಲ್ಲರೂ, ಯಾರು ನಾವೇನು ರಿಚ್ ಕಿಡ್ಸ್ ಅಲ್ಲ, ಬಟ್ ನಾವು ಬದುಕಬೇಕಲ್ಲ, ಅದಕ್ಕೋಸ್ಕರ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾ ಇರೋದು. ನಮ್ಮ ಫುಲ್ ಪ್ಯಾಷನ್ ಇರೋದು ಸಿನಿಮಾ ಮೇಕಿಂಗ್ ಬಗ್ಗೆ. ಸೊ ನೀವು ಸಪೋರ್ಟ್ ಮಾಡಿ ಒಂದೇ ಒಂದು ಚಿಕ್ಕ ಸಕ್ಸಸ್ ಇಲ್ಲಿ ನಮಗೆ ಕೊಡ್ಸಿದ್ರೆ ಇನ್ನೂ ಒಳ್ಳೊಳ್ಳೆ ರೀತಿ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಜೊತೆಲಿ ನೀವು ನೋಡಿರ್ತೀರ, ಈಗ ತೆಲುಗು, ತಮಿಳಲ್ಲಿ ಇದೇ ಥರ ಶಾರ್ಟ್ ಫಿಲಮ್ ಮಾಡಿರೋ ಟೀಮು ಕಲರ್ ಫೋಟೋ ಅಂತ ಒಂದು ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ ತೊಗೊಂಡ್ರು. ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ತೆಲುಗುಲಿ. ಅವರು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದವ್ರೆ. ಪ್ರದೀಪ್ ರಂಗನಾಥನ್ ತಮಿಳಲ್ಲಿ ಯೂಟ್ಯೂಬ್ ಶಾರ್ಟ್ ಫಿಲಮ್ ಮಾಡ್ತಿದ್ದವ್ರೆ. ಅವರು ಕೂಡ ಸೊ ಇವತ್ತು ನೀವೇ ನೋಡಿದರೆ ಎಷ್ಟು ದೊಡ್ಡ ಸ್ಟಾರು ಅಂತ. ಸೊ ನಾವು ಕೂಡ ಕನ್ನಡದಲ್ಲಿ ಅದೇ ಸಪೋರ್ಟ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ರೀಚ್ ಆಗ್ತೀವಿ ಅಂತ. ಇನ್ನೊಂದೇನು ಅಂದರೆ, ನನ್ನ ಪರ್ಸ್ನಲ್ ಅಂದರೆ ಸಿನಿಮಾಗೆ ರಿಲೇಟೆಡ್ ಅಲ್ಲ ಇದು. ನನ್ನ ಏನೋ ಒಂದು ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು, ಅದು ನಿಮ್ಮೆಲ್ರಿಗೂ ಗೊತ್ತು. ಅದು ನಾನು ಮಾಡಿರೋ ತಪ್ಪು ಸರಿನೋ ಅಂತ ನಾನು ಆರ್ಗ್ಯುಮೆಂಟ್ಸೇ ಮಾಡ್ತಿಲ್ಲ. ಫಸ್ಟ್ ಡೇಯಿಂದನೂ ನಾನು ಅದ್ರ ಬಗ್ಗೆ ಸಾರಿ ಕೇಳ್ತಾನೆ ಇದ್ದೀನಿ. ಆದರೂ ಕೂಡ ಅದನ್ನು ಏನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಲಾಸ್ಟ್ ಪ್ರೆಸ್ ಮೀಟ್ ಆದಾಗಲೂ ಕೂಡ ಒಂದು ವೀಡಿಯೋನ ಒಂದು ಚಾನಲಲ್ಲಿ, ರೆಪ್ಯೂಟೆಡ್ ಚಾನಲ್ಲೇ, ಜಸ್ಟ್ ಹಾಕಿದ್ದು 2 ಮಿನಿಟ್ಸಲ್ಲಿ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ. ಸೊ ವ್ಯೂಸ್ ಹೋಗಿರೋದು 200-300 ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಸುಧಾಕರ್, ಇವನ್ ಸಿನಿಮಾ ಬರಲಿ, ಸೋಳೆ ಮಗನ ಸಿನಿಮಾ ಬರಲಿ, ಇವನಮ್ಮನ ಇವನು ಬರಲಿ, ಇವನು ಹೆಂಗೆ ಬೆಳೀತಾನೆ ನೋಡ್ತೀವಿ ನಾವು ಅಂತ. ಸೊ ನನಗೊಂದು ಅರ್ಥ ಆಗಿದ್ದೇನು ಅಂದರೆ, ಅದು ಪೇಯ್ಡ್ ಮಾರ್ಕೆಟಿಂಗ್ ಮಾಡಿಸಿರೋದು. ಯಾರು ಆಪೋಸಿಟ್ ಅವರು ಮಾರ್ಕೆಟಿಂಗ್ ಮಾಡಿಸಿರೋದು 100%. 300 ವ್ಯೂ ಹೋಗಿದ್ರೆ 300 ಕಮೆಂಟ್ ಬೀಳುತ್ತೆ ಸರ್. ನಾನು 5 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿರೋ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಆರ್ಗ್ಯಾನಿಕ್ಕಾಗಿ ಬಂದರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು. ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ, ಅವರು ಮುಂಚೆನೇ ಆ ಟೀಮ್ ಅವ್ರಿಗೆ ಹೇಳಿ, ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ಮ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ. ಸೊ ನೀವು ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ 200-300 ಕಮೆಂಟ್ 2 ನಿಮಿಷದಲ್ಲಿ ಬೀಳುತ್ತಾ ಸರ್? ಗೌರವ್ದು ವೀಡಿಯೋ ಹಾಕಿದ್ದಾರೆ, ಪಾಯಲ್ದು ವೀಡಿಯೋ ಹಾಕಿದ್ದಾರೆ, ಬರೀ 200-300 ವ್ಯೂಸ್ ಹೋಗಿದೆ, ಒಂದು ಲೈಕು ಇಲ್ಲ, ಒಂದು ಕಮೆಂಟು ಇಲ್ಲ. ಸುಧಾಕರ್ ವೀಡಿಯೋ ಮಾತ್ರ ಅದೇ 200 ವ್ಯೂಗೆ 250-300 ಕಮೆಂಟ್ ಹೆಂಗೆ ಬಿದ್ದುಬಿಡುತ್ತೆ? ಆರ್ಗ್ಯಾನಿಕ್ ಆಗಾದರೆ ಬೀಳುತ್ತಾ ಸರ್? 300 ಜನ ಕಾಯ್ಕೊಂಡು ಕೂತಿರ್ತಾರ, ಸುಧಾಕರ್ದು ಯಾವುದೋ ಒಂದು XYZ ಚಾನಲಲ್ಲಿ ವೀಡಿಯೋ ಬರ್ತಾ ಇದೆ, ನಾವು ಟಕ ಅಂತ ಕಮೆಂಟ್ ಹಾಕ್ಬಿಡ್ಬೇಕು? ಹೆಂಗೆ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ? ನೀವು ಯಾರೋ ಹೊಸಬ್ರು ನಿಮಗೆ ನೀವು ಬೇಕು ಅಂತಲೇ ಮಾಡಿದ್ರೆ, ನಾನು ಸಾರಿ ಕೇಳಿದ್ದೀನಲ್ವ, ನಾನು ಮಾಡಿರೋ ಅದು ತಪ್ಪು ಅಂತಲೇ ಕನ್ಸಿಡರ್ ಮಾಡಿದ್ರೆ, ಅದು ತಪ್ಪು ಸರಿನೋ ಅಂತಲೇ ನಾನು ವಾದಾಡಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು. ಬಟ್ ನಾನು ಮಾಡ್ತಾ ಇಲ್ಲ. ಆಯ್ತು, ನಾನು ಚಿಕ್ಕವನು, ಅವ್ರು ದೊಡ್ಡವರು, ನಾನು ಸಾರಿ ಕೇಳ್ಬಿಟ್ಟಿದ್ದೀನಿ. ಎಲ್ಲ ಸ್ಟೇಜಲ್ಲೂ, ಎಲ್ಲ ಇಂಟರ್ವ್ಯೂಯಲ್ಲೂ ಫಸ್ಟ್ ಕ್ವಶನ್ ಅದೇ, ನಾನು ಫಸ್ಟ್ ಕೇಳೋದೇ ಸಾರಿ. ಅದಾದಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್, ಹೇಳ್ತಾ ಇದ್ದೀನಲ್ಲ, ತುಂಬ ಕಷ್ಟವಿದ್ದು 5 ವರ್ಷ ಶಾರ್ಟ್ ಫಿಲಮ್ ಮಾಡಿ. ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ವ ಸರ್, ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ. ನಾನು ಒಬ್ಬ ಸ್ಕೂಲ್ ಟಾಪರು, ಕಾಲೇಜ್ ಟಾಪರು, ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ. ಯಾಕೆಂದರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನಿಮಾ ಬಿಟ್ಟರೆ ಅಂತ. ಅಷ್ಟು ಆಸೆಗಳನ್ನ ಇಟ್ಕೊಂಡು ಸಿನಿಮಾಗೆ ಬಂದಿರೋರು. ನಾವು ಒಬ್ಬ ಲಾರಿ ಗೈಡು ಸರ್. ಆ ಥರದ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ. 1 ಮಿಲಿಯನ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ ಅಂದರೆ ಇಷ್ಟ ಇಲ್ಲದೆ ಮಾಡ್ತಾರಾ ಸರ್? ಆಮೇಲೆ ಕನ್ನಡ ಸಿನಿಮಾ ವಿರೋಧಿ, ಇವನು ಕನ್ನಡ ವಿರೋಧಿ, ಅದೆಲ್ಲ ಏನು ಸರ್ ಚೈಲ್ಡಿಶಾಗೆ? ಹಂಗೆಲ್ಲ ಇದ್ದರೆ ನಾನು ಯಾಕೆ ಸರ್ 10-15 ಜನ ನನ್ನ ಕಾಸಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ?
ದಯವಿಟ್ಟು ಅದೇ ಹೇಳ್ತಿರೋದು, ಅದನ್ನ ಬಿಟ್ಟು ಮುಂದೆ ಬಂದು ಒಂದು ಹೆಜ್ಜೆ ಸಪೋರ್ಟ್ ಮಾಡಿಕೊಡಿ. ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್. ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್. ಇವತ್ತು ಕನ್ನಡ ಇಂಡಸ್ಟ್ರಿ, ಕನ್ನಡ ಯೂಟ್ಯೂಬ್ ಅಂತ ಫೀಲ್ಡನ್ನು ಇದು ಮಾಡಿದ್ದೆ ನಾವು ಸರ್. ಇವರು ಅಮೃತಾಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು 100 ಶಾರ್ಟ್ ಫಿಲಮ್ಸು, 100 ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಇದೆ ಅಂದರೆ ಅವತ್ತು ಯಾರು ಮಾಡ್ತಿರ್ಲಿಲ್ಲ ಸರ್. ಇವ್ರು ಮಾಡಿದ್ದೆ ಸರ್. ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ 4 ರಿಂದ 5 ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲಮ್ ಮಾಡಿರೋ ಸರ್. ಅಷ್ಟು ನಾವು ಪ್ಯಾಷನೇಟಾಗಿ ಸಿನಿಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ. ಸೊ ದಯವಿಟ್ಟು ನಮಗೆ ಟ್ರೈಲರ್ ರೆಡಿ ಇದೆ ಸರ್. ಜಯಣ್ಣ ಫಿಲಮ್ಸ್ ಅವ್ರು ನಡೆಯೋಕೆ 1 ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ. ಯಾಕೆಂದರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿವ್ ಕೊಡಬೇಕು ಅಂತ 1 ವರ್ಷ ವೆಯ್ಟ್ ಮಾಡಿ ಜಯಣ್ಣ ಫಿಲಮ್ಸ್ ಅವ್ರು ನಡೆದಿರೋದು. ಅಷ್ಟು ಝೀರೋ ಕಾಂಟ್ಯಾಕ್ಟ್ಸ್ ನಮಗೆ ಇಂಡಸ್ಟ್ರಿ ಅಂದರೆ. ಅದಾದಮೇಲೆ ಟ್ರೈಲರ್ ರೆಡಿಯಾಗಿ 1 ತಿಂಗಳಾಗಿದೆ. ಒಂದು ಸ್ಟಾರ್ನ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ನ ಯಾರನ್ನಾದರೂ, ಸ್ಟಾರ್ ಅಂದರೆ ನಮಗಿಂತ ಇನ್ನೊಂದು ಹೆಜ್ಜೆ ದೊಡ್ಡವರು ಇಂಡಸ್ಟ್ರೀಲಿ, ರೀಚ್ ಚೆನ್ನಾಗಾಗಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದೀವಿ. ಮಾಡೋಕ್ಕಾಗ್ತಾ ಇಲ್ಲ. ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದ್ದೀವಿ. ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ನಾವು 1 or 2 ಡೇಸಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊತಾ ಇದ್ದೀವಿ. ಸೊ ಟ್ರೈಲರ್ ನೋಡಿದ್ಮೇಲೆ ಅಂತೂ ನಿಮಗೆ ಅನಿಸುತ್ತೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹುಡುಗರು ಪೊಟೆನ್ಷಿಯಲ್ ಇದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತ್ರು ಹುಡುಗರ ಹತ್ರ ಪೊಟೆನ್ಷಿಯಲ್ ಇದೆ, ಇಂಡಸ್ಟ್ರಿಗೆ ಏನಾದರೂ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡಿಕೊಡಿ. ತುಂಬ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. 2.5 ಕೋಟಿ ಅಮೃತಾಂಜನ್ ಶಾರ್ಟ್ ಫಿಲಮ್ ನೋಡಿರೋ, ನಾನು ಅದನ್ನ ಕನ್ಸಿಡರೇ ಮಾಡಲ್ಲ. ನಮ್ ಲೈಕ್ ಮಾಡಿದ್ದಾರೆ ಗೊತ್ತಾ, 5 ಲಕ್ಷ ಜನ 10 ಲಕ್ಷ ಜನ ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿರೋರು. ಅಷ್ಟು ಜನ ಸಿನಿಮಾಗೆ ಬಂದ್ಬಿಟ್ರೆ ನಮ್ ಸೂಪರ್ ಹಿಟ್ ಸಿನಿಮಾ ಸರ್. ಅದೇ ಸೂಪರ್ ಹಿಟ್ ನಾನು ಹೇಳ್ತಾ ಇರೋದು, ಹಿಟ್ಟು ಅಲ್ಲ ಸೂಪರ್ ಹಿಟ್ಟು. ಅಷ್ಟು ಜನಕ್ಕೆ ತಲುಪ್ಸೋಕ್ಕೋಸ್ಕರ ಟ್ರೈ ಮಾಡ್ತಾ ಇದೀವಿ ಅಷ್ಟೇ ಸರ್. ಅದನ್ನ ನೀವು ಹೆಲ್ಪ್ ಮಾಡ್ಬೇಕಷ್ಟೇ ಸರ್. ಸರ್ ದಯವಿಟ್ಟು ಇದಾದ್ಮೇಲೂ ಏನಾರು ಐಡಿಯಾಗಳು ನಿಮ್ಗೆ ಹೇಳಿದ್ರೆ ದಯವಿಟ್ಟು ಹೇಳಿ ಸರ್. ನಾವು ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಇದು ಮಾಡ್ತೀವಿ. ಅಲ್ಲ, ನಾವು ಆಕ್ಚುಲಿ November 21 ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಇವರೇ ಒಂದ್ ದಿವಸ ಸಿಕ್ಕಿದ್ರು, ಯಾಕ್ರು ಮಾಡ್ತೀರಾ 10 ಸಿನಿಮಾ ಬರ್ತಾ ಇದೆ, ಸಖತ್ ಕಷ್ಟ ಬೀಳ್ತೀರಾ ಬೇಡ ಅಂತ ಅವರೇ ಇಲ್ಲಿಗೆ ಪೋಸ್ಟ್ಪೋನ್ ಮಾಡ್ಸಿರೋದು. ಒನ್ ಆಫ್ ದಿ ರೀಸನ್ ಅವರು. ಹಂಗಾರೆ 30ನೇ ತಾರೀಕುವರೆಗೂ ಸರ್ ಎಷ್ಟು ಪ್ಲಾನ್ ಹೇಳ್ತೀರಾ ನಾವೆಲ್ಲಾನು ಮಾಡ್ತೀವಿ ಸರ್. ನೀವು ಹೇಳಿ ದಯವಿಟ್ಟು. ಥ್ಯಾಂಕ್ ಯು ಗೌರವ್ ಶೆಟ್ಟಿ ಅವರೇ. ಸಾಕಾ ಸರ್ ಸಾಕಾ? ಧನ್ಯವಾದಗಳು.